ಯುಧಿಷ್ಠಿರ ಅವನ ಸಮೀಪಕ್ಕೆ ಹೋಗಿ ಅವನನ್ನು ಬೈತಾನೆ. ಅಶ್ವತ್ಥಾಮನಿಗೆ ನನ್ನನ್ನೇ ಕೊಲ್ಲೋದಕ್ಕೆ ಅಂತ ಬಂದು ನಿಂತಿದೆಯಲ್ಲ, ನಿನಗೆ ಯಾವ ಪ್ರೀತಿಯೂ ನಮ್ಮ ಮೇಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ, ನಿನಗೊಂದು ಕೃತಜ್ಞತೆಯೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಬೈತಾನೆ. ಬ್ರಾಹ್ಮಣ ಭ್ರುವ ಅಂತ ಒಂದು ಶಬ್ದ ಇದೆ ಸಂಸ್ಕೃತದಲ್ಲಿ, ಅಂದರೆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಕೊಂಡಿದ್ದಾನೆ ಹೊರತು ಅದಲ್ಲ ಅಂತ ಹೇಳ್ತಾನೆ. ನೀನು ತಪಸ್ಸು ಮಾಡಬೇಕಾಗಿತ್ತು, ದಾನ ಅಧ್ಯಯನ ಇದನ್ನೆಲ್ಲ ಮಾಡಬೇಕಾಗಿತ್ತು, ಕ್ಷತ್ರಿಯನಾದವ ಯುದ್ಧ ಮಾಡಬೇಕು, ನೀನು ಬಂದು ನಿಂತಿದೀಯ ಯುದ್ಧ ಮಾಡೋದಕ್ಕೆ. ಒಂದು ಕಡೆ ಅರ್ಜುನ ಸಂಶಪ್ತಕರನ್ನು ದೊಡ್ಡ ಸಂಖ್ಯೆಯಲ್ಲಿ ಕೊಲ್ತಾ ಇದ್ದ, ಇನ್ನೊಂದು ಕಡೆಯಲ್ಲಿ ಭೀಮ ಉಳಿದ ಇವನ ಸಹಾಯಕರಾಗಿ ಬಂದ ಸೈನ್ಯವನ್ನು ಕೊಲ್ತಾ ಇದ್ದ, ಮತ್ತೊಂದು ಕಡೆಗೆ ಪಾಂಚಾಲರನ್ನು ಕರ್ಣ ಕೊಲ್ತಾ ಇದ್ದ. ಅಂದರೆ ಹೇಳುವಾಗಲೂ ದುರ್ಮಂತ್ರಿತೇ ತವ ಅಂತ ಹೇಳ್ತಾನೆ. ಅಂದರೆ ನೀನೇ ತಪ್ಪು ಮಾಡದೆ ಅಂತಲ್ಲ, ತಪ್ಪು ಸಲಹೆಗಳಿಗೆ ಮಾನ್ಯತೆ ಕೊಟ್ಟೆ ಅಂತ. ಎಕ್ಸಾಕ್ಟ್ಲಿ, ಭಾಳ ಚೆನ್ನಾಗಿದೆ ಆ ವರ್ಡ್. ಎಷ್ಟು ಚೆನ್ನಾಗಿದೆ ನೋಡಿ. ಈ ಫಿಸಿಕ್ ಬೇರೆ ಥರ ಇರೋಕ್ಕೆ ಸಾಧ್ಯನಾ ಅಂತಲ್ವಾ? ಈಗ ನಮಗೆ ಸುಮ್ಮನೆ ಏನೋ ಮಾಡೋಕ್ಕೆ ಹೋಗಿ ಒಂದು ಸ್ವಲ್ಪ ಸಣ್ಣ ಗಾಯ ಆದರೂ ಕೂಡ ಅದು ಎಷ್ಟು ನಮಗೆ ನೋವು ಮಾಡುತ್ತೆ ಮತ್ತು ನಮಗನ್ನು ವಿಚಲಿತಗೊಳಿಸುತ್ತೆ. ಅಂದರೆ ಒಂದು ಅರ್ಧ ಗಂಟೆ, ಒಂದು 10 ನಿಮಿಷ ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಒಂದು 5 ನಿಮಿಷ ಆದರೂ. ಇಲ್ಲಿ ರಕ್ತ ಸುರಿತಾ ಇದ್ದು ಮೂರ್ಛೆ ತಪ್ಪುವಂಥ ಗಾಯಗಳಾದರೂ ಕೂಡ ಮತ್ತೆ ಸುಧಾರಿಸ್ಕೊಂಡು ಬರ್ತಾರೆ ಅಂತಂದರೆ ಅದು ಅದರ ಅಭ್ಯಾಸಗಳಿದೆಯಲ್ಲ, ಕಷ್ಟ ಸಹಿಷ್ಣುತೆಯ ಅಭ್ಯಾಸ ತುಂಬ ಜೋರಾಗಿರ್ತಿತ್ತು ಅಂತ ಒಂದಂತೂ ಗೊತ್ತಾಗತ್ತೆ. ಹಿಮ್ಮೆಟ್ಟೋದು ಅಂತ ಇಲ್ವಲ್ಲ, ಮತ್ತೆ ನುಗ್ಗುತ್ತಾರಲ್ಲ ಅವರು, ಅದು ವಿಶೇಷವಾದ್ದೇ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕಿ. ಮಹಾಭಾರತ ರಹಸ್ಯಗಳು ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಸರ್ ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ನಾವು ಕರ್ಣ ಮತ್ತು ಅರ್ಜುನರ ಮುಖಾಮುಖಿಯ ದಿನದಂದು ಅದಕ್ಕಿಂತ ಮುಂಚಿನ ಯುದ್ಧಗಳನ್ನು, ಸರಣಿ ಯುದ್ಧಗಳನ್ನ ಮತ್ತು ಸಮುದಾಯ ಯುದ್ಧಗಳನ್ನ ಎಲ್ಲವನ್ನೂ ಕೂಡ ನೋಡ್ತಾ ಇದ್ದೀವಿ. ವೈಯಕ್ತಿಕ ಮುಖಾಮುಖಿಗಳನ್ನ ನೋಡ್ತಾ ಇದ್ದೀವಿ. ಸೊ ಇದಕ್ಕಿಂತ ಮುಂಚಿನ ಯುದ್ಧಗಳನ್ನ ನೋಡಿದ್ವಿ. ವಿಶೇಷವಾಗಿ ಅಶ್ವತ್ಥಾಮ ಮತ್ತು ಯುಧಿಷ್ಠಿರನ ಮಧ್ಯದ ಯುದ್ಧ, ಅದಕ್ಕಿಂತ ಮುಂಚೆ ಶಿಖಂಡಿ ಮತ್ತು ಕೃಪಾಚಾರ್ಯರ ಯುದ್ಧ, ಇದೆಲ್ಲವನ್ನು ಕೂಡ ನೋಡಿದ್ವಿ. ಹೇಗೆ ಕೃಪಾಚಾರ್ಯರು ಇಡೀ ಪಾಂಡವ ಸೇನೆಯನ್ನು ಒಂಥರ ಸ್ಟಾಪ್ ಮಾಡ್ತಾರೆ, ಯಾರು ಬಂದರೂ ಕೂಡ ಶಿಖಂಡಿನ ದಕ್ಕಿಸ್ಕೊಳ್ಳೋಕ್ಕಾಗಲ್ಲ. ಅದಾದ ನಂತರ ಸುಕೇತ್ ಬಂದು ಆತ ಶಿಖಂಡಿನ ರಕ್ಷಿಸಿ ತಾನು ಬಲಿದಾನ ಮಾಡುವಂಥ ಪ್ರಸಂಗ ನೋಡಿದ್ವಿ. ಸರ್, ಅಶ್ವತ್ಥಾಮ ಗೌರವವಾಗಿ ಯುದ್ಧ ಮಾಡ್ತಾ ಮುಂದುವರಿಸ್ತಾನೆ. ಎದುರಿಗೆ ಯುಧಿಷ್ಠಿರನ ಬಿಲ್ಲನ್ನು ಕತ್ತರಿಸ್ತಾನೆ. ಅವನು ಇನ್ನೊಂದು ಬಿಲ್ಲನ್ನು ತೆಗೆದುಕೊಂಡು ಯುಧಿಷ್ಠಿರ ಇವನ ಮೇಲೆ ಬಾಣಗಳನ್ನು ಬಿಡ್ತಾನೆ. ಸಾತ್ಯಕಿ ಕೂಡ ಇವನ ಮೇಲೆ ದಾಳಿ ಮಾಡ್ತಾನೆ. ಅಂದರೆ ಅವರೆಲ್ಲ ಗುಂಪಾಗಿ ದಾಳಿ ಮಾಡ್ತಾ ಇದ್ದಾರೆ, ಅಶ್ವತ್ಥಾಮ ಒಬ್ಬನೇ ಎದುರಿಸ್ತಾ ಇದ್ದಾನೆ ಅಲ್ಲಿ. ಅದು ಹಾಗೇ ಮುಂದುವರಿಯುತ್ತೆ. ಅಶ್ವತ್ಥಾಮನ ದಿನ ಅಂತ ಅನ್ಸುತ್ತಲ್ವ? ಹಾಗೆ ಕಾಣಿಸುತ್ತೆ ಅದು. ಸಾತ್ಯಕ್ಕೆ ಅಶ್ವತ್ಥಾಮನ ಬಿಲ್ಲನ್ನು ಕತ್ತರಿಸ್ತಾನೆ. ಅವನು ಬಿಲ್ಲು ತುಂಡಾದ ಕೂಡಲೇ ಶಕ್ತ್ಯಾಯುಧವನ್ನು ತೆಗೆದುಕೊಂಡು ಆ ಶಕ್ತ್ಯಾಯುಧವನ್ನು ಬೀಸಿ ಎಸೆದು ಸಾತ್ಯಕಿಯ ಸಾರಥಿಯನ್ನು ರಥದಿಂದ ಕೆಳಗುತ್ತಾನೆ. ಸಾತ್ಯಕಿಯ ಓಕೆ ಸಾರಥಿಯನ್ನು ಓಕೆ. ಈಗ ಅವನಿಗೇನಾಗುತ್ತೆ, ಅವನ ಸಾರಥಿ ಬಿದ್ದೋದ ಸಾತ್ಯಕಿಗೆ. ಬೀಳ್ತಾ ಇದ್ದಾಗೇನೆ ಅವನ ಮೇಲೆ ಬಾಣಗಳ ಸುರಿಮಳೆ ಸುರಿಸ್ತಾನೆ ಅಶ್ವತ್ಥಾಮ. ಸಾರಥಿ ಇಲ್ಲ, ಇವನು ಬಾಣಗಳು ಬರ್ತಾ ಇದೆ, ಅದನ್ನು ನಿಯಂತ್ರಣಕ್ಕೆ ತಗೋಬೇಕಲ್ಲ. ಅಷ್ಟರೊಳಗೆ ಕುದುರೆಗಳು ಎಂದಿನಂತೆ ಅವು ದಿಕ್ಕಪಾಲ ಓಡಕ್ಕೆ ಶುರು ಮಾಡಿಬಿಡ್ತವೆ. ಉಳಿದವರು ಯುದ್ಧವನ್ನು ಮುಂದುವರಿಸ್ತಾರೆ. ಅಂದರೆ ಎಷ್ಟು ವಿಚಿತ್ರ ಅಂದರೆ, ಈಗ ಅಶ್ವತ್ಥಾಮನ ಬಿಲ್ಲನ್ನು ಕತ್ತರಿಸದೇ ಇದ್ದಿದ್ರೆ ಸಾತ್ಯಕಿಯಲ್ಲೇ ನಿಂತು ಯುದ್ಧ ಮುಂದುವರಿಸ್ಬೋದಾಗಿತ್ತೇನೋ. ಅವನು ಬಿಲ್ಲನ್ನು ಕತ್ತರಿಸಿದ, ಅವನು ಶಕ್ತ್ಯಾಯುಧವನ್ನು ಸಾರಥಿಗೆ ಹೊರಡೋದು, ಅದು ತಂತ್ರಗಾರಿಕೆ. ಅದು ಅಂದರೆ ತನ್ನ ಕೈ ಕೆಳಗಾಗ್ತಾ ಇದ್ದಾಗ ಶತ್ರುವನ್ನು ಸೋಲಿಸೋದಿದೆಯಲ್ಲ, ಅದು ಭಾಳ ದೊಡ್ಡ ತಂತ್ರಗಾರಿಕೆ. ಇಲ್ಲ ಅಶ್ವತ್ಥಾಮನಲ್ಲಿ ಸಣ್ಣದ್ರಲ್ಲಿ ಕಾಣಿಸ್ತದೆ. ಅಂದರೆ ಅವನು ಸಾರಥಿಗೆ ಹೊಡೆದ್ಬಿಟ್ಟ, ಸಹಜವಾಗಿ ಸಾತ್ಯಕಿ ರಣಾಂಗಣದಿಂದ ಆಚೆ ಹೋಗೋ ಥರ ಆಗಿಬಿಡ್ತು. ಒಂದು ಹಂತದಲ್ಲಿ ಅಶ್ವತ್ಥಾಮನನ್ನು ನೋಡಿ ಇವತ್ತು ನಮ್ಮ ಇಡೀ ಸೈನ್ಯ ನಾಶ ಆಗಿಬಿಡತ್ತೆ ಅಂತ ಪಾಂಡವ ಸೇನೆಯಲ್ಲಿದ್ದವರಿಗೆ ಅನ್ನಿಸ್ತಂತೆ. ಯುಧಿಷ್ಠಿರ ಅವನ ಸಮೀಪಕ್ಕೆ ಹೋಗಿ ಅವನನ್ನು ಬೈತಾನೆ. ಅಶ್ವತ್ಥಾಮನಿಗೆ ನೈವನಾಮ ತವ ಪ್ರೀತಿರ್ನೈವನಾಮ ಕೃತಜ್ಞತಾ ಯತಸ್ತ್ವಂ ಪುರುಷ ವ್ಯಾಘ್ರ ಮಾಮೇ ವಾದ್ಯ ಜಿಘಾಂಸಸಿ. ನನ್ನನ್ನೇ ಕೊಲ್ಲೋದಕ್ಕೆ ಅಂತ ಬಂದು ನಿಂತಿದೆಯಲ್ಲ, ನಿನಗೆ ಯಾವ ಪ್ರೀತಿಯೂ ನಮ್ಮ ಮೇಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ, ನಿನಗೊಂದು ಕೃತಜ್ಞತೆಯೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಬೈತಾನೆ. ಅಂದರೆ ಕೃತಜ್ಞತೆ ಅಂದರೆ ಅವನು ಗುರುಪುತ್ರ ಆಗಿದ್ದ, ಅವರು ಗುರು ಸೇವೆ ಮಾಡಿದ್ದಾರೆ, ಗುರುವಿನ ಬಗ್ಗೆ ಅವರಿಗೆ ಇದಿತ್ತಲ್ಲ, ಯಾವುದೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ನಿನಗೆ. ನೀನು ಆ ದೃಷ್ಟಿಯಿಂದ ನೋಡಿದರೆ ನೀನು ಬ್ರಾಹ್ಮಣನೇ ಅಲ್ಲ ನೀನು ಅಂತ. ಬ್ರಾಹ್ಮಣ ಭ್ರುವ ಅಂತ ಒಂದು ಶಬ್ದ ಇದೆ ಸಂಸ್ಕೃತದಲ್ಲಿ. ಅಂದರೆ
ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಕೊಂಡಿದ್ದಾನೆ ಹೊರತು ಅದಲ್ಲ ಅಂತ ಹೇಳ್ತಾನೆ. ನೀನು ತಪಸ್ಸು ಮಾಡಬೇಕಾಗಿತ್ತು, ದಾನ ಅಧ್ಯಯನ ಇದನ್ನೆಲ್ಲ ಮಾಡಬೇಕಾಗಿತ್ತು. ಕ್ಷತ್ರಿಯನಾದವ ಯುದ್ಧ ಮಾಡಬೇಕು, ನೀನು ಬಂದು ನಿಂತಿದೀಯ ಯುದ್ಧ ಮಾಡೋದಕ್ಕೆ. ಹಾಗಾಗಿ ಅಂದರೆ ನೀನು ಆ ಜಾತಿಲಿ ಹುಟ್ಕೊಂಡಿದ್ದಷ್ಟೇ ಬಿಟ್ಟರೆ ನಿನ್ನ ಜಾತಿ ಕೆಲಸ ಮಾಡ್ತಾ ಇಲ್ಲ ಅಂತ ಬೈತಾನೆ. ಏನು ಬೇಕಿದ್ರೂ ಮಾಡು ನೀನು, ಆದರೆ ನಾವು ಕೌರವರನ್ನು ಗೆದ್ದೇ ಗೆಲ್ತೀವಿ, ನೀನು ಮಾಡೋದು ಮಾಡು ನೀನು, ಆದರೆ ನಿನ್ನ ಇದನ್ನು ಕಳೆದುಕೊಂಡೆ ಅಂತ. ಬ್ರಹ್ಮಬಂಧುರ ಸಿದ್ಧ್ರುವಂ ಅಂತ ಅಂದರೆ ನೀನು ಬ್ರಾಹ್ಮಣರ ಸಂಬಂಧಿ ಅಂತ ಮಾತ್ರ ಕರಿಬೋದು ನಿನ್ನನ್ನು ಅಷ್ಟೇ, ಆದರೆ ನಾವು ಗೆಲ್ಲೋದು ಏನು ತಪ್ಪಲ್ಲ ನೀನು ಮಾಡಿದ್ರಿಂದ ಅಂತ ಬೈತಾನೆ. ಈ ಮಾತುಗಳೆಲ್ಲ ಇವೆಲ್ಲ ಯುದ್ಧದ ಈ ಹೊತ್ತಿನಲ್ಲಿ ಅವರನ್ನು ಸ್ವಲ್ಪ ಬದಲಾಯಿಸುವ ಕೆಲಸಗಳದು. ಬಟ್ ಆ ಟೈಮಲ್ಲಿ ಆತ ಬೈಯಕ್ಕೆ ಮತ್ತು ಆತ ಕೇಳಿಸ್ಕೊಳ್ಳೋಕೆ ಒಂದು ಅವಕಾಶ ಇತ್ತಲ್ಲ, ಅದು ಒಂದು ಆಶ್ಚರ್ಯ. ಆ ಹೊತ್ತಿನಲ್ಲಿ ಏನೋ ಮಾಡದೆ ನಿಲ್ತಾರೆ. ಅದಕ್ಕೆ ಅವನು ನಕ್ಕನಂತೆ ಅಶ್ವತ್ಥಾಮ. ಏವ ಮುಕ್ತೋ ಮಹಾರಾಜ ದ್ರೋಣಪುತ್ರ ಸ್ಮಯನ್ನಿವ, ಅವನು ಮುಗುಳ್ನಗ್ತಾನೆ. ಅದಕ್ಕೆ ಉತ್ತರ ಕೊಡಲಿಲ್ವಂತೆ. ಅದಕ್ಕೆ ಸಂಜಯ ಹೇಳ್ತಾನೆ, ಯುಕ್ತತ್ವಂ ತಚ್ಚ ಸಂಚಿತ್ಯ ನೋತ್ತರಂ ಕಿಂಚಿದ ಬ್ರವೀತ್ ಅಂತ. ಯುಧಿಷ್ಠಿರ ಹೇಳ್ತಾ ಇರೋದು ಸರಿ ಇದೆ ಅಂತಲೇ ಅನ್ನಿಸ್ತಂತೆ ಅವನಿಗೆ, ಅಶ್ವತ್ಥಾಮನಿಗೆ. ಅವನ ಮಾತು ಸರಿ ಇದೆ ಅಂತಲೇ ಅನ್ನಿಸ್ತಂತೆ. ನಕ್ಕನಂತೆ, ಏನೂ ಹೇಳಲಿಲ್ಲ, ಆದರೆ ಬಾಣ ಬಿಡೋದು ಮುಂದುವರ್ಸದ ಅಂತ. ಅಂದರೆ ಇದಕ್ಕೆ ಬರಬಾರ್ದಾಗಿತ್ತು ಅಂತ ಅಶ್ವತ್ಥಾಮನಿಗೆ ಇದೆ ಅನ್ನೋದು ಸಂಜಯನ ಅಭಿಪ್ರಾಯ. ಈ ಸಂಜಯನಿಗೆ ಮನಸ್ಸಿನ ಆಶಯವೂ ಗೊತ್ತಾಗುತ್ತೆ, ಮನಸ್ಸಿನ ಯೋಚನೆ ಅಂತ ಇರೋದ್ರಿಂದಾಗಿ ಅಶ್ವತ್ಥಾಮನಿಗೆ ಹೌದು ನಾವು ಈ ಕ್ಷೇತ್ರಕ್ಕೆ ಬರಬಾರ್ದಾಗಿತ್ತು, ಅಂದರೆ ಯುದ್ಧಕ್ಕೆ ಬರಬಾರ್ದಾಗಿತ್ತು ಅಂತ, ಧನುರ್ವಿದ್ಯಾ ಗುರುವಾಗಿರ್ಬೋದಾಗಿತ್ತು ಅನ್ನೋ ಅಭಿಪ್ರಾಯ ಅಶ್ವತ್ಥಾಮನದ್ದು ಅಂತ ಗೊತ್ತಾಗತ್ತೆ. ಆದರೆ ಈಗ ಯುದ್ಧಕ್ಕೆ ಅಶ್ವತ್ಥಾಮ ಬರಬೇಕು ಅಂದ್ಕೊಂಡೇನು ಬಂದಿದ್ದಲ್ಲ, ದ್ರೋಣರು ಬಂದಿದ್ದರಿಂದಾಗಿ ಅಶ್ವತ್ಥಾಮ ಬಂದಿದ್ದು. ಈಗ ಕೃಪರಿಗೂ ಯುದ್ಧದಲ್ಲೆಲ್ಲ ಭಾಗಿಸ್ಬೇಕು ಅಂತೇನೂ ಇರೋಲ್ಲ, ಇವರನ್ನೆಲ್ಲ ದುರ್ಯೋಧನ ಎಳ್ಕೊಂಬಂದಲ್ಲ, ಇಲ್ಲದೇ ಇದ್ದರೆ ನಾವು ಯಾರೂ ಯುದ್ಧಕ್ಕೆ ಬರ್ತಾ ಇರಲಿಲ್ಲ ಅಂತ. ಅದಕ್ಕೆ ಅವನ ಅನಿಸಿಕೆ ಏನನ್ಸುತ್ತೆ ಅಂದರೆ, ಹೌದು ಇದು ಸರಿಯಲ್ಲ ಅಂತ ನಮಗೂ ಗೊತ್ತಿದ್ದೇ ಬಂದಿದ್ದೀವಿ ನಾವು, ಏನು ಮಾಡೋಕ್ಕಾಗಲ್ಲ ನಂತರ, ಏನೂ ಮಾಡೋಕ್ಕಾಗಲ್ಲ, ಗೊತ್ತಿದ್ದೇ ಬಂದಿದ್ದೀವಿ, ನೀ ಅಂದ್ರೆ ಅನ್ಸ್ಕೋಬೇಕು ನಾವು ಅಷ್ಟೇ ಅನ್ನೋ ತರಹದಲ್ಲಿ. ಮತ್ತು ಹಂಗಂದು ನಾವೇನು ನಿನ್ನ ಹೇಳದೆ ನಿಲ್ಲಿಸೋಲ್ಲ ಅಂತ. ಉತ್ತರ ಕೊಡೋಕ್ಕಾಗಲಿ, ಸಮಜಾಯಿಷಿ ಕೊಡೋಕ್ಕಾಗಲಿ, ಪ್ರತ್ಯುತ್ತರ ಕೊಡೋ ಅಂತ ಒಂದು ಅವಕಾಶನೂ ಇಲ್ಲ, ಅಂದರೆ ಬೇಕಾಗಿಲ್ಲ, ಅದು ಬೇಕಾಗಿಲ್ಲ. ಯಾಕೆ ನನಗೆ ಗೊತ್ತು ನೀನು ಹೇಳಿದ್ದು ಸರಿ ಇದೆ ಅಂತ ನಾನು ಸರಿ ಅಂತ ಇದ್ರೆ ಅಲ್ವಾ ಸಮಜಾಯಿಷಿ ಅಂತ. ಹಂಗೆ ಹೇಳ್ಕೊಂಡು ಹಾಗಂತ ನಾನು ನಿಲ್ಲಿಸೋಲ್ಲ ಅಂತ, ಯಾಕಂದರೆ ಅದು ಅನಿವಾರ್ಯತೆ ಅಲ್ಲ ಅವನಿಗೆ. ಇವನು ಮಾತನಾಡದೆ ಯುದ್ಧ ಮುಂದುವರಿಸ್ತಾನೆ, ಜೋರಾಗಿ ಬಾಣಗಳ ಮಳೆ ಸುರಿಸ್ತಾನೆ. ಯುಧಿಷ್ಠಿರ ಅಲ್ಲಿಂದ ಬಿಟ್ಟು ಹೊರಟೋಗ್ಬಿಡ್ತಾನೆ. ಪಾರ್ಥೋಪಯಾತ ಶೀಘ್ರಂ ವೈ ವಿಹಾಯ ಮಹತೀಂ ಚಮುಂ, ಅಂದರೆ ಹೊರಟೋಗ್ಬಿಡ್ತಾನೆ ಯುಧಿಷ್ಠಿರ. ಅಂದರೆ ಮುಂದುವರಿಸಿ ಪ್ರಯೋಜನ ಏನೂ ಇಲ್ಲ ಅಂತ, ಆ ಥರದಲ್ಲಿ ಅವನು ಯುದ್ಧ ಮಾಡ್ತಾ ಇದ್ದಾನೆ, ಎದುರಿಸಿ ನಿಲ್ಲೋಕ್ಕಾಗಲ್ಲ ಅಂತ. ಆದರೆ ಹೊರಟೋದ ಅಂದರೆ ಅವನು ಇದರಿಂದ ಹೊರಟೋಗಲ್ಲ, ಅಶ್ವತ್ಥಾಮನ ಎದುರಿಂದ ಹೊರಟು ಇನ್ನೊಂದು ಕಡೆಗೆ ಹೋಗಿ ಸೈನ್ಯದ ಮೇಲೆ ಯುದ್ಧ ಆರಂಭ ಮಾಡ್ತಾನೆ ಯುಧಿಷ್ಠಿರ. ಅಂದರೆ ಈಗ ಆ ಜೋಡಿ ಯುದ್ಧಗಳಾಯ್ತಲ್ಲ, ಕೃಪರು ಶಿಖಂಡಿಯನ್ನು ಬಾಣಗಳಿಂದ ಬಂಧಿಸಿದ್ದಾಗ ಎಲ್ಲೆಲ್ಲಿ ಯಾರ್ಯಾರು ತಡೆದ್ರೋ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳ್ಕೊಂಬರ್ತಾ ಇರೋದು ಈಗ ಹೇಳ್ಕೊಂಬರ್ತಾ ಇರೋದು. ದೃಷ್ಟದ್ಯುಮ್ನ ಮತ್ತು ಕೃತವರ್ಮರದ್ದು ನೋಡಿ ಆಯಿತು, ಅಲ್ಲಿ ಕೃತವರ್ಮ ಸೋತ. ಇಲ್ಲಿ ಅಂತ ಬಂದರೆ ಸಾತ್ಯಕಿ ಇಲ್ಲಿಂದ ಹೊರಟೋಗೋ ಆಯಿತು ಅಶ್ವತ್ಥಾಮನ ಎದುರಿನಲ್ಲಿ. ಮತ್ತು ಯುಧಿಷ್ಠಿರ ಹೊರಟು ಹೋಗಬೇಕಾಯ್ತು ಅಲ್ಲಿಂದ. ಅಷ್ಟೊತ್ತಿಗೆ ಏನಾಗಿತ್ತು ಅಂದರೆ ಅಲ್ಲಿ ಅದು ಮುಗಿದೋಗಿತ್ತಲ್ಲ, ಇವರು ಯಾವುದಕ್ಕಾಗಿ ಹೊರಟಿದ್ರು ಅದೇ ನಿಲ್ಲುವಲ್ಲ ಈಗ. ಅಂದರೆ ಶಿಖಂಡಿ ಅಲ್ಲಿಂದ ಹೊರಟೋಗಿ ಆಗಿದೆ. ಹಾಗಾಗಿ ಇವರು ಯಾರು ಈಗ ಕೃಪರು ಗುರಿ ಅಲ್ಲ ಇವರಿಗೆ, ಇನ್ನೊಂದು ಕಡೆಗೆ ಹೊರಟೋದ್ರು. ಇನ್ನೊಂದು ಕಡೆಗೆ ಭೀಮನನ್ನು ಕರ್ಣ ತಡೆದಿದ್ನಲ್ಲ, ಆ ಯುದ್ಧವನ್ನು ಸಂಜಯ ವರ್ಣಿಸ್ತಾನೆ. ಅಲ್ಲಿ ಪಾಂಚಾಲರು, ಚೇದಿ, ಕೇಕಯ್ಯರು ಇವರಿಷ್ಟು ಜನ ಅವನ ಜೊತೆಗಿದ್ದರು ಅಂತ. ಕರ್ಣ ಮತ್ತು ಅವರ ನಡುವೆ ಯುದ್ಧ ನಡೆಯುತ್ತೆ. ಕಾರುಷರು ಇದ್ದರು. ಭೀಮ ನೋಡ್ತಾ ಇದ್ದ ಹಾಗೆ ಅವನು ಸೈನ್ಯವನ್ನು ಸೋಲಿಸ್ತಾನೆ ಕರ್ಣ. ಅವನು ಸೈನ್ಯದ ಜೊತೆಗೆ ಯುದ್ಧ ಮಾಡ್ತಾ ಇರುವಾಗ ಭೀಮ ಅವನ ಜೊತೆಗೆ ಯುದ್ಧ ಮುಂದುವರಿಸೋದೇ ಇಲ್ಲ, ಅವನ ಜೊತೆಗೆ ಯುದ್ಧ ಮಾಡೋದೇ ಇಲ್ಲ ಅವನು. ಇವನ ಸೈನ್ಯ ಇರುತ್ತೆ, ಕರ್ಣ ಅವ್ರಗಳ ಮೇಲೆ ಬಾಣ ಬಿಡೋದಕ್ಕೆ ಆರಂಭ ಮಾಡಿದಾಗ ಇವನು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಭೀಮ. ಪ್ರಯೋ ಕೌರವಂ ಸೈನ್ಯಂ ಕಕ್ಷಮಗ್ನಿರಿವಜ್ವಲನ್ ಅಂತ ಆ ಕಡೆ ಹೋಗಿ ಸೈನ್ಯವನ್ನು ಸುಡೋದಕ್ಕೆ ಆರಂಭ ಮಾಡದಂತೆ. ಅವನು ಹುಲ್ಲಿನ ರಾಶಿಗೆ ಬೆಂಕಿ ಬಿದ್ದಂತೆ ಸುಡೋದಕ್ಕೆ ಆರಂಭ ಮಾಡದ ಅಂತ. ಕರ್ಣ ಪಾಂಡವರ ಸೈನ್ಯ ಮೇಲೆ ಅಟ್ಯಾಕ್ ಮಾಡ್ತಾರೆ, ಇವನು ಕೌರವರ ಸೈನ್ಯ ಮೇಲೆ ಅಟ್ಯಾಕ್ ಮಾಡ್ತಾರೆ, ದಾಳಿ ಮಾಡಿ. ಅವನ ಜೊತೆಗೆ ದ್ವಂದ್ವ ಯುದ್ಧಕ್ಕೆ ಮುಂದಾಗಲಿಲ್ಲ. ಕರ್ಣ ಕೂಡ ಭೀಮನ ಜೊತೆಗೆ ದ್ವಂದ್ವ ಯುದ್ಧಕ್ಕೆ ಹೊರಡಲಿಲ್ಲ, ಸೈನ್ಯದ ಮೇಲೆ ತಿರುಗಿದ್ನಲ್ಲ ಅವನು ಆ ಕಡೆ ಹೊರಟೋದ. ಅಂದರೆ ಆಗ ಆ ಹೊತ್ತಿನಲ್ಲಿ ಏನನ್ನು ಮಾಡಿದರೆ ಲಾಭ ಅಂತ ಅವ್ರು ಯೋಚನೆ ಮಾಡ್ತಾರೆ. ಇವನು ಮಹಾವೀರ ಇದ್ದಾನೆ, ಇವನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಅಲ್ಲ. ಯಾಕೆಂದರೆ ಆ ಇಬ್ಬರು ಮಹಾವೀರರು ಯುದ್ಧ ಮಾಡ್ತಾ ಇದ್ದರೆ ಹೆಚ್ಚಾಗಿ ಅದಷ್ಟು ಹೊತ್ತು ಸಮಯ ವ್ಯರ್ಥ ಆಗಿರುತ್ತೆ. ಬಾಣ ಖಾಲಿಯಾಗುತ್ತೆ ಬಿಟ್ಟರೆ ಅವನೂ ಸೋಲಲ್ಲ, ಇವನೂ ಸೋಲಲ್ಲ. ಅಥವಾ ಸೋತರೂ ಒಂದು ಸಲ ಏನೋ ಸಾರಥಿ ಸತ್ತ, ಹಿಂದೋಗಿ ಬಂದ, ಇವೆಲ್ಲ ಏನು ಕೌಂಟ್ ಆಗಲ್ಲ, ಈ ಥರ ಸೋತಿದ್ದಲ್ಲ.
ಹಾಗಾಗಿ ಇವ್ರಿಗೆ ಏನು ಬೇಕಾಗುತ್ತೆ ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ಸೈನ್ಯ ನಾಶ ಮಾಡಬೇಕು, 2ನೇ ಹಂತದ 3ನೇ ಹಂತದ 4ನೇ ಹಂತದ ವೀರರನ್ನು ಕೊಲ್ಲಬೇಕಾಗತ್ತೆ. ಅವರು ಅಪಾಯಕಾರಿಗಳಾಗಿರ್ತಾರೆ, ಯಾಕೆಂದರೆ ಅವ್ರ ಸಂಖ್ಯೆ ಹೆಚ್ಚಿರುತ್ತೆ. ಹಾಗಾಗಿ ಹೆಚ್ಚಿನದಾಗಿ ಎರಡೂ ಕಡೆಯವರು ಈ 10ನೇ ದಿನದ ಅನಂತರದ ಯುದ್ಧದಲ್ಲಿ ತಂತ್ರ ನೋಡಿದರೆ ಗೊತ್ತಾಗುತ್ತೆ, ಅವರು ಈ ಮಹಾವೀರರನ್ನು ಮುಟ್ಟೋದಕ್ಕಿಂತ ಸೈನ್ಯವನ್ನು ಮುಟ್ತಾ ಇದ್ದಾರೆ. ಯಾಕೆಂದ್ರೆ ದೊಡ್ಡ ಸಂಖ್ಯೆ ಇದೆಯಲ್ಲ, 18 ಅಕ್ಷೌಹಿಣಿ, ಅವುಗಳು ನಾಶ ಆಗದೇ ಇದ್ದರೆ ಈ ಮಹಾವೀರರನ್ನು ಸೋಲ್ಸೋಕ್ಕಾಗಲ್ಲ. ಹಾಗಾಗಿ ತಂತ್ರ ಬದಲಾಗಿದೆ. ಅವರೆಲ್ಲರೂ ಇವರನ್ನು ಬಿಡ್ತಾರೆ, ಇನ್ನೊಂದು ಕಡೆಗೆ ಹೋಗ್ತಾರೆ. ಕ್ರಿಕೆಟಲ್ಲಿ ಈಗ ನಾವು ಇವನಿಗೆ ಔಟ್ ಮಾಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ 6-4 ಹೊಡೆಯಲ್ದಂಗೆ ನೋಡ್ಕೋಬೇಕಲ್ವ ಬಾಲರ್ಗಳು. ಆ ಥರ ಒಂದು ಬ್ಯಾಟ್ರ್ಗಳು ಹೆಂಗೆ ಅಂದರೆ ನಾನು 4-6 ಹೊಡೆಯೋಕ್ಕಾಗಲ್ಲ, ಅಟ್ಲೀಸ್ಟ್ ಸಣ್ಣ 1-2 ರನ್ನರ್ ಹೊಡಿತೀನಿ ಅಂತ ಹೇಳಿ ಅದೊಂದು. ಇನ್ನೊಂದು, ಈಗ ಅವನನ್ನು ಔಟ್ ಮಾಡೋಕ್ಕಾಗಿಲ್ಲ, ಅವ್ನು ತುಂಬ ಗಟ್ಟಿಯಾಗಿ ನಿಂತುಬಿಟ್ಟಿದ್ದಾನೆ, ಶತಕ ದಾಟ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ಇನ್ನೊಂದು ಬ್ಯಾಟ್ಸ್ಮನ್ ಔಟ್ ಮಾಡೋಕ್ಕೊಂದು ಪ್ರಯತ್ನ ಪಡ್ತಾ ಇರ್ತಾರೆ. ಅಲ್ಲೊಂದು 3-4 ವಿಕೆಟ್ ತೆಗೆದುಬಿಟ್ರೆ ಮುಗಿಯತ್ತೆ ಅಂತ ಹೋಗ್ತಾ ಇರ್ತಾವಲ್ಲ. ಸಂಜಯ್ ಹೇಳ್ತಾನೆ, ಎರಡು ಯುದ್ಧ ಹೇಗೆ ನಡೀತಾ ಹೋಯಿತು ಅಂದರೆ, ಸಂಶಪ್ತಕೇಶು ಪಾರ್ಥಶ್ಚ ಕೌರವೇಶು ವೃಕೋದರಃ ಪಾಂಚಾಲೇಶು ತಥಾಕರ್ಣಃ ಕ್ಷಯಂ ಚಕ್ರರು ಮಹಾರಥಾಃ ಚಕ್ರೂರು ಮಹಾರಥಾಃ. ಅಂದರೆ ಒಟ್ಟು ಎರಡೂ ಕಡೆಯಲ್ಲಿ ಸೈನ್ಯ ನಾಶ ಮಾಡ್ತಾ ಇದ್ರಂತೆ, 3 ಜನ ಸೇರಿ. ಒಂದು ಕಡೆ ಅರ್ಜುನ ಸಂಶಪ್ತಕರನ್ನು ದೊಡ್ಡ ಸಂಖ್ಯೆಯಲ್ಲಿ ಕೊಲ್ತಾ ಇದ್ದ, ಇನ್ನೊಂದು ಕಡೆಯಲ್ಲಿ ಭೀಮ ಉಳಿದ ಇವನ ಸಹಾಯಕರಾಗಿ ಬಂದ ಸೈನ್ಯವನ್ನು ಕೊಲ್ತಾ ಇದ್ದ, ಮತ್ತೊಂದು ಕಡೆಗೆ ಪಾಂಚಾಲರನ್ನು ಕರ್ಣ ಕೊಲ್ತಾ ಇದ್ದ. ಒಟ್ಟು ಸಂಖ್ಯೆ ಕಡಿಮೆ ಆಗ್ತಾ ಹೋಯಿತು. 2 ಕಡೆ ಕೌರವರ ನಾಶ ಆಗ್ತಾರೆ, 1 ಕಡೆ ಪಾಂಡವರು ನಾಶ ಆಗ್ತಾ ಇದ್ದಾರೆ. ಆದರೆ ಈ ಸಂಖ್ಯೆ ಅಂತ ತಗೊಂಡಾಗ ಅವರದ್ದು 7-11 ಇದೆಯಲ್ಲ, ಇದನ್ನು ಹೇಳ್ತಾ ಸಂಜಯ ಬೈತಾನೆ ಇವನಿಗೆ, ಅವನು ಒಂದು ಅವಕಾಶನೂ ಬಿಡಲ್ವಲ್ಲ. ತೇ ಕ್ಷತ್ರಿಯ ದಹ್ಯಮಾನ ಸ್ತ್ರಿಭಿಸ್ತೈ ಪಾವಕೋಪಮೈ ಜಗ್ಮುರ್ ವಿನಾಶಂ ಸಮರೇ ರಾಜನ್ ದುರ್ಮಂತ್ರಿತೇ ತವ. ಹೀಗೆ 3 ಜನ ಬೆಂಕಿಯಂತೆ ಉರಿತಾ ಕ್ಷತ್ರಿಯರನ್ನು ನಾಶ ಮಾಡ್ತಾ ಇದ್ದಾರೆ, ಭೂಮಂಡಲದ ಕ್ಷತ್ರಿಯರನ್ನು. ಇದಕ್ಕಿಷ್ಟಕ್ಕೂ ಕಾರಣ ನೀನೇ ಅಂತ, ನಿನ್ನ ದುರ್ಮಂತ್ರಿತೇ ತವ ಅಂತ. ನೀನು ಈ ತಪ್ಪು ಸಲಹೆಗಳನ್ನು ಸ್ವೀಕಾರ ಮಾಡಿ ಕೆಲಸ ಮಾಡಿರೋದಿದೆಯಲ್ಲ ಅದು ಅಂತ. ಅಂದರೆ ಹೇಳುವಾಗಲೂ ದುರ್ಮಂತ್ರಿತೇ ತವ ಅಂತ ಹೇಳ್ತಾನೆ. ಅಂದರೆ ನೀನೇ ತಪ್ಪು ಮಾಡದೆ ಅಂತಲ್ಲ, ತಪ್ಪು ಸಲಹೆಗಳಿಗೆ ಮಾನ್ಯತೆ ಕೊಟ್ಟೆ ಅಂತ. ಎಕ್ಸಾಕ್ಟ್ಲಿ, ಭಾಳ ಚೆನ್ನಾಗಿದೆ ಆ ವರ್ಡ್, ಎಷ್ಟು ಚೆನ್ನಾಗಿದೆ ನೋಡಿ. ಮಂತ್ರ ಅಂದರೆ ಸಲಹೆ ಅಂತ, ಮಂತ್ರಾಲೋಚನೆ. ಯಾರ ಸಲಹೆ ಕೇಳಬೇಕಿತ್ತು ಅವ್ರ ಸಲಹೆ ಕೇಳಲಿಲ್ಲ, ಇವ್ರ ಸಲಹೆಗಳು ಕೇಳಿದಿಲ್ಲ ಅಂತಂದರೆ, ಯಾರಾದರೂ ಒಬ್ಬನನ್ನು ತಪ್ಪು ಅಂತ ಹೇಳುವಾಗ ಪಕ್ಕ ಯಾವುದು ತಪ್ಪು ಅಂತ ಹೇಳೋದು ಕೂಡ ಒಂದು ಕೌಶಲ ಬೇಕು ಅದಕ್ಕೆ. ಅಂದರೆ ಅಷ್ಟು ಚೆನ್ನಾಗಿ ಗುರ್ಸೋದಕ್ಕೆ ಬರಬೇಕು. ನೀ ತಪ್ಪು ಮಾಡಿದೆ ಅಂತ ಹೇಳೋದಲ್ಲ ಅಂತ, ಎಲ್ಲಿ ತಪ್ಪಾಯಿತು ಅಂತ. ಅಂದರೆ ಧೃತರಾಷ್ಟ್ರ ವ್ಯಕ್ತಿಯಾಗಿ ದೊಡ್ಡ, ಅಂದರೆ ಅವನೇ ದುಷ್ಟ ಮಾನಸಿಕವಾಗಿ ಅನ್ನೋ ಅಭಿಪ್ರಾಯ ಸಂಜಯನದ್ದೇನೂ ಅಲ್ಲ. ಆದರೆ ನೀನು ಒಳ್ಳೇದು ಮಾಡೋಕ್ಕೆ ಬರ್ತಿತ್ತು, ಮಾಡಲಿಲ್ಲ. ತಪ್ಪು ವ್ಯಕ್ತಿಗಳ ಮಾತುಗಳಿಗೆ ಬೆಲೆ ಕೊಟ್ಟೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಸರ್ ಅದೆಲ್ಲ. ಇನ್ನೊಂದು ಕಡೆಯಲ್ಲಿ ಎದುರಾಬದರಾದವರು ದುರ್ಯೋಧನ ಮತ್ತು ನಕುಲ ಸಹದೇವರು. ದುರ್ಯೋಧನ ಮೊದಲು ನಕುಲನ ಮೇಲೆ ಆಕ್ರಮಣ ಮಾಡ್ತಾನೆ, ಅವನ ಕುದುರೆಗಳನ್ನು ಕೊಲ್ತಾನೆ ಅವನು, ಮತ್ತು ಇವನ ಸಹದೇವನ ಬಿಲ್ಲನ್ನು ಕತ್ತರಿಸ್ತಾನೆ, ಅವನ ಧ್ವಜವನ್ನು ಕತ್ತರಿಸ್ತಾನೆ. ನಕುಲ ಸಹದೇವರು ಒಟ್ಟಾಗಿ ಯುದ್ಧ ಮುಂದುವರಿಸ್ತಾರೆ. ಇಬ್ಬರೂ ಅವನ ಮೇಲೆ ಬಾಣಗಳ ಮಳೆ ಸುರಿಸ್ತಾರೆ, ದುರ್ಯೋಧನ ಮೇಲೆ. ದುರ್ಯೋಧನ ಬಲ್ಲದಿಂದ ಅವರಿಬ್ಬರ ಬಿಲ್ಲನ್ನು ಕತ್ತರಿಸ್ತಾನೆ ಮತ್ತೊಮ್ಮೆ. ಅವರು ಮತ್ತೆ ಬೇರೆ ಬಿಲ್ಲನ್ನು ಕೂಡಲೇ ತಗೊಂಡು ಅವನ ಮೇಲೆ ಯುದ್ಧ ಮುಂದುವರಿಸ್ತಾರೆ. ದುರ್ಯೋಧನ ನಿರಂತರವಾಗಿ ಬಾಣಗಳನ್ನು ಬಿಡ್ತಾನೆ. ಬಾಣ ಮಂಡಲ ಕಾಣಿಸ್ತು ಅಂತ ಸಂಜಯ್ ಹೇಳ್ತಾನೆ, ಆ ಥರ ಕಾಣಿಸಿ ಹೋಯಿತು. ಅವರಿಬ್ಬರು ಮುಚ್ಚಿ ಹೋದರು ಅಂತ. ಅಂದರೆ ಮೋಡ ಬಂದು ಸೂರ್ಯಚಂದ್ರ ಇಬ್ಬರನ್ನೂ ಹೇಗೆ ಮರೆ ಮಾಡಿಬಿಡತ್ತೋ ಹಾಗೆ ಅವನ ಬಾಣಗಳು ಇವನನ್ನು ಮರೆ ಮಾಡಿಬಿಟ್ಟಿದ್ವು ಅಂತ. ಹೇಗಾಗಿಬಿಡತ್ತೆ ಅಂದರೆ, ಒಂದು ಹಂತದಲ್ಲಿ ನಕುಲ ಸಹದೇವರನ್ನು ದುರ್ಯೋಧನ ಕೊಂದೇ ಬಿಟ್ನೇನೋ ಅನ್ನುವ ತರಹದಲ್ಲಿ ಕಾಣಿಸಿಕೊಳ್ತಾ ಹೋಗುತ್ತೆ. ಆ ಹೊತ್ತಿಗೆ ಸರಿಯಾಗಿ ಪಾಂಡವರ ಸೇನಾಪತಿ ಆ ಕಡೆ ಧಾವಿಸ್ತಾನೆ, ದೃಷ್ಟದ್ಯುಮ್ನ. ಅವನು ಇವರಿಬ್ಬರನ್ನ ದಾಟಿ ಬಂದು ದುರ್ಯೋಧನನ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ. 25 ಬಾಣ ಅವನ ಮೇಲೆ ಬಿಟ್ಟು ದುರ್ಯೋಧನ ಹಗಹಿಸಿ ನಗ್ತಾನೆ. ದುರ್ಯೋಧನ ಇವನ ಮೇಲೆ ಬಾಣ ದೃಷ್ಟದ್ಯುಮ್ನ ಮೇಲೆ ಬಿಟ್ಟು. ಅವನ ದೃಷ್ಟದ್ಯುಮ್ನ ಬಿಲ್ಲು ಬಾಣ ಎಲ್ಲವನ್ನ ಕತ್ತರಿಸ್ತಾನೆ ದುರ್ಯೋಧನ. ಸೊ ಅಗೇನ್ ಇದು ದುರ್ಯೋಧನ ದಿನ. ಆ ಕಡೆ ಇಲ್ಲಿ ದುರ್ಯೋಧನನ ಕೈ ಮೇಲಾಗ್ತಾ ಇದೆ. ಅವರು ಯುದ್ಧ ಮಾಡ್ತಾ ಇದ್ದಾರೆ, ಆದರೆ ಅವನ ಕೈ ಮೇಲಾಗ್ತಾ ಇದೆ. ದೃಷ್ಟದ್ಯುಮ್ನ ಮೈಯಿಂದ ರಕ್ತ ಸುರಿಯೋದಕ್ಕೆ ಆರಂಭ ಆಗಿಬಿಡತ್ತೆ, ಆ ಥರ ಗಾಯಗೊಳಿಸ್ತಾನೆ.
ಬಟ್ ಕೆಲವೊಂದ್ಸಲ ನನಗೆ ಅನ್ಸುತ್ತೆ ಸರ್, ಇವರೆಲ್ಲ ಬೇರೆ ಥರದ್ದು, ಇವ್ರ ಫಿಸಿಕ್ ಬೇರೆ ಥರ ಇರೋಕ್ಕೆ ಸಾಧ್ಯನಾ ಅಂತಲ್ವಾ? ಈಗ ನಮಗೆ ಸುಮ್ಮನೆ ಏನೋ ಮಾಡೋಕ್ಕೆ ಹೋಗಿ ಒಂದು ಸ್ವಲ್ಪ ಸಣ್ಣ ಗಾಯ ಆದರೂ ಕೂಡ ಅದು ಎಷ್ಟು ನಮಗೆ ನೋವು ಮಾಡುತ್ತೆ ಮತ್ತು ನಮಗನ್ನು ವಿಚಲಿತಗೊಳಿಸುತ್ತೆ. ಅಂದರೆ ಒಂದು ಅರ್ಧ ಗಂಟೆ, ಒಂದು 10 ನಿಮಿಷ ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಒಂದು 5 ನಿಮಿಷ ಆದರೂ. ಇಲ್ಲಿ ರಕ್ತ ಸುರಿತಾ ಇದ್ದು ಮೂರ್ಛೆ ತಪ್ಪುವಂಥ ಗಾಯಗಳಾದರೂ ಕೂಡ ಮತ್ತೆ ಸುಧಾರಿಸ್ಕೊಂಡು ಬರ್ತಾರೆ ಅಂತಂದರೆ ಅದು ಅದರ ಅಭ್ಯಾಸಗಳಿದೆಯಲ್ಲ, ಕಷ್ಟ ಸಹಿಷ್ಣುತೆಯ ಅಭ್ಯಾಸ ತುಂಬ ಜೋರಾಗಿರ್ತಿತ್ತು ಅಂತ ಒಂದಂತೂ ಗೊತ್ತಾಗತ್ತೆ. ಇಲ್ಲದೇ ಇದ್ರೆ ಸಾಧ್ಯ ಆಗೋದಿಲ್ಲ ಅಲ್ಲಿ. ಅಂದರೆ ದೈಹಿಕ ಅದರ ಜೊತೆಗೆ ಮಾನಸಿಕ. ಹೌದು. ಹಿಮ್ಮೆಟ್ಟೋದು ಅಂತ ಇಲ್ವಲ್ಲ, ಮತ್ತೆ ನುಗ್ಗುತ್ತಾರಲ್ಲ ಅವರು, ಅದು ವಿಶೇಷವಾದ್ದೇ. ದೃಷ್ಟದ್ಯುಮ್ನ ಯುದ್ಧ ಮುಂದುವರಿತಾ ಇರುವಾಗ ಇವನ ಕವಚವನ್ನು ಸೀಳುತ್ತಾನೆ, ದುರ್ಯೋಧನನ ಕವಚವನ್ನು ಸೀಳುತ್ತಾನೆ. ಈಗ ಗಾಯಗೊಳ್ಳುವ ಪರಿಸ್ಥಿತಿ ಅವನದ್ದಾಗತ್ತೆ, ದುರ್ಯೋಧನನದ್ದು. ಇಬ್ಬರೂ ಸಮಬಲದ ಹೋರಾಟ ಮುಂದುವರಿಸ್ತಾರೆ. ಅವನ ಬಿಲ್ಲನ್ನು ಇವನು ಕತ್ತರಿಸೋದು, ಇವನ ಬಿಲ್ಲನ್ನು ಅವನು ಕತ್ತರಿಸೋದು ನಿರಂತರವಾಗಿ. ಇಬ್ಬರೂ ಅದು ಎಷ್ಟು ಹೊಸ ಬಿಲ್ಲುಗಳು ಧನಸ್ಸುಗಳನ್ನು ತೆಗೆದುಕೊಂಡ್ರೋ ಅಷ್ಟು ಎಲ್ಲ ಅವರ ಆಯುಧಗಳನ್ನು ಕತ್ತರಿಸ್ತಾರೆ. ಶಕ್ತಿ, ಗದೆ, ಆಮೇಲೆ ರಥದ ಧ್ವಜ, ಏನೇನು ಸಾಧ್ಯನೋ ಇಬ್ಬರು ಕತ್ತರಿಸ್ತಾ ಹೋಗ್ತಾರೆ. ಇವನ ಧ್ವಜವನ್ನು ಅವನು ಕತ್ತರಿಸ್ತಾನೆ, ದುರ್ಯೋಧನ ಧ್ವಜವನ್ನು ಅವನು ಕತ್ತರಿಸಿ ಬೀಳಿಸ್ತಾನೆ. ಒಂದು ಹಂತದಲ್ಲಿ ದೃಷ್ಟದ್ಯುಮ್ನ ದುರ್ಯೋಧನನ ರಥವನ್ನೇ ಪುಡಿ ಮಾಡಿಬಿಡ್ತಾನೆ. ಆಗ ಅವನ ಜೊತೆಗಿದ್ದ ದುರ್ಯೋಧನನ ತಮ್ಮಂದಿರು ಅವನನ್ನು ರಕ್ಷಿಸ್ತಾರೆ. ದುರ್ಯೋಧನನನ್ನು ದಂಡಧಾರ ಅಂತ ಅವನ ತಮ್ಮ ತನ್ನ ರಥದಲ್ಲಿ ಹತ್ತಿಸಿಕೊಂಡು ಅಲ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಡ್ತಾನೆ ದುರ್ಯೋಧನನನ್ನು. ಒಂದು ಹಂತದಲ್ಲಿ ಅವನ ಕೈ ಮೇಲಾಗಿತ್ತು, ಆದರೆ ಕೊನೆಗೆ ದೃಷ್ಟದ್ಯುಮ್ನನ ಕೈ ಮೇಲಾಯಿತು. ಇನ್ನೊಂದು ಕಡೆ ಕರ್ಣ ಮತ್ತು ಸಾತ್ಯಕಿ ಯುದ್ಧ ಆಗಿರುತ್ತೆ. ಅಲ್ಲಿ ಕರ್ಣ ಸಾತ್ಯಕಿಯನ್ನು ಸೋಲಿಸಿ ಅವನು ದೃಷ್ಟದ್ಯುಮ್ನನ ಕಡೆಗೆ ಬರ್ತಾನೆ. ಈಗ ದುರ್ಯೋಧನ ಸೋಲಿಸಿ ನಿಂತಿದ್ನಲ್ಲ ಇವನನ್ನು ಎದುರಿಸೋದಕ್ಕೆ ಕರ್ಣ ಬರ್ತಾನೆ. ಕರ್ಣ ಮತ್ತು ದೃಷ್ಟದ್ಯುಮ್ನರ ನಡುವೆ ಒಂದು ಭಾರೀ ಯುದ್ಧ ಆರಂಭ ಆಗುತ್ತೆ, ಮತ್ತೊಂದು ದ್ವಂದ್ವ ಯುದ್ಧ. ಪಾಂಚಾಲ ಸೈನ್ಯ ನುಗ್ಗಿ ಬರುತ್ತೆ. ದೃಷ್ಟದ್ಯುಮ್ನ ಜೊತೆಗೆ ಯುದ್ಧ ಅಲ್ಲ, ಕರ್ಣನನ್ನು ಸುತ್ತುವರಿತಾರೆ ಅವರು. ವ್ಯಾಘ್ರಕೇತು, ಸುಶರ್ಮ, ಶಂಖ, ಉಗ್ರ, ಧನಂಜಯ, ಶುಕ್ಲ, ರೋಚಮಾನ, ಸಿಂಹಸೇನ, ದುರ್ಜಯ ಅಂತ ಅಲ್ಲಿಯ ಇನ್ನಷ್ಟು ಮಹಾವೀರರು, ಪಾಂಚಾಲ ಸೇನೆಯ ಮಹಾವೀರರು ಮುಂದುಗ್ಗಿ ಕರ್ಣನ ಜೊತೆಗೆ ಯುದ್ಧವನ್ನು ಆರಂಭ ಮಾಡ್ತಾರೆ. ಈ ಪಾಂಚಾಲ ಸೇನೆ ಅದು ಎಷ್ಟು ದೊಡ್ಡದು ಅನ್ನೋದು ಗೊತ್ತಾಗುತ್ತೆ. ಎಷ್ಟು ಕಾಲದಿಂದ ಅವರು ಸಾಯ್ತಾ ಇದ್ದಾರೆ. ಭೀಷ್ಮನೂ ಅವ್ರ ಮೇಲೆ ಗುರಿ ಇಟ್ಕೊಂಡಿದ್ದು, ದ್ರೋಣನೂ ಅವ್ರ ಮೇಲೆ, ಈಗ ಕರ್ಣನೂ ಕೂಡ. ಎಷ್ಟು ಜನ ವೀರರು ಈ ಥರ ಹೆಸರು ಇದ್ದು ಸತ್ತಿದ್ದಾರೆ. ಉಳಿದವರ ಸೇನೆಯಲ್ಲಿ ಅದರ ರಾಜಕುಮಾರನ ಬಿಟ್ಟರೆ ಮತ್ತೊಂದು ಹೆಸರು ಕೇಳಿಸೋಲ್ಲ. ಇಲ್ಲೊಂದು 100 ಜನ ಮಹಾವೀರರ ಹೆಸರು ಕೇಳುತ್ತೆ. ಹಾಗಾಗಿ ಬಹಳ ಅದ್ಭುತವಾದ ಸೇನೆ ಕಟ್ಕೊಂಡಿದ್ದರು ಅವರು. ಕರ್ಣ ಅವರ ಜೊತೆಗೆ ಯುದ್ಧ ಮಾಡೋದ್ರ ಜೊತೆಗೆ ಛೇದಿ ಸೈನ್ಯದ ಜೊತೆಗೂ ಯುದ್ಧ ಮಾಡ್ತಾನೆ. ಛೇದಿಯ ಹಲವು ಮಹಾವೀರರನ್ನು ಕರ್ಣ ಕೊಲ್ತಾನೆ. ವಿಷ್ಣು ಅಂತ ಒಬ್ಬ ವೀರ, ವಿಷ್ಣು ಕರ್ಮ, ದೇವಾಪಿ, ಭದ್ರ, ದಂಡ, ಚಿತ್ರಾಯುಧ, ಹರಿ, ಸಿಂಹಕೇತು, ರೋಚಮಾನ, ಶಲಭ, ಇಷ್ಟು ಛೇದಿಯ ವೀರರನ್ನು ಕರ್ಣ ಸಂಹರಿಸ್ತಾನೆ. ಅವರ ಜೊತೆಗಿನ ಯುದ್ಧದಲ್ಲಿ ಅವನು ರಕ್ತಸಿಕ್ತನಾಗುತ್ತಾನೆ ಕರ್ಣ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇನಾ ಸಂಹಾರಕ್ಕೆ ಮುಂದಾಗುತ್ತಾನೆ. ಅಂದರೆ ದೃಷ್ಟದ್ಯುಮ್ನ ಬಂದಿದ್ನಲ್ಲ, ಅದು ಮುಂದುವರಿಯೋಲ್ಲ. ಕರ್ಣ ಮತ್ತೆ ಸೇನಾ ಸಂಹಾರವನ್ನು ಮುಂದುವರಿಸ್ತಾನೆ. ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ, ನೈವ ಭೀಷ್ಮೋ ನ ದ್ರೋಣೋ ನಾಪ್ಯನ್ಯೇ ಯುಧಿ ತಾವಕಾಹ ಚಕ್ರಸ್ಮ ತಾದೃಶಂ ಕರ್ಮ ಯಾದೃಶಂ ವೈ ಕೃತಂ ರಣೆ. ಕರ್ಣ ಈಗ ಯುದ್ಧ ಮಾಡಿ ಯುದ್ಧ ಸಂಹರಿಸ್ತಾ ಇದ್ನಲ್ಲ, ಈ ತರಹದ್ದೊಂದು ಯುದ್ಧವನ್ನು ಇಷ್ಟು ದಿನಗಳಲ್ಲಿ ಭೀಷ್ಮನಾಗಲಿ ದ್ರೋಣನಾಗಲಿ ನಿನ್ನ ಕಡೆಯ ಯಾವ ಮಹಾವೀರ ಕೂಡ ಮಾಡಲಿಲ್ಲ. ಅಂಥ ಒಂದು ಭಯಂಕರವಾದ ಕಾರ್ಯವನ್ನು ಕರ್ಣ ಮಾಡಿದ ಅಂತ ಸಂಜಯ ಹೇಳುತ್ತಾನೆ. ಅಂದರೆ ಕರ್ಣ ವಿಜೃಂಭಿಸ್ತಾನೆ ಇಲ್ಲಿ. ಸೊ ಆ ಮೂಲಕ ಮತ್ತೊಂದು ಸಂಚಿಕೆ ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದ್ದು ಅಂತ್ಯಗೊಂಡಿದೆ. ನಾವು 17ನೇ ದಿನದ ಯುದ್ಧದಲ್ಲಿದ್ದೀವಿ ಮತ್ತು ಕರ್ಣನ ಒಂದು ಪರಾಕ್ರಮವನ್ನು ನೋಡ್ತಾ ಇದ್ವಿ. ಇದಕ್ಕಿಂತ ಮುಂಚೆ ದುರ್ಯೋಧನ ಕೂಡ ಸಾಕಷ್ಟು ಯುದ್ಧ ಮಾಡಿದ್ದು, ಅದಕ್ಕಿಂತ ಮುಂಚೆ ಅಶ್ವತ್ಥಾಮ, ಹೀಗೆ ಸಾಕಷ್ಟು ಜನ ಕೌರವರು ಮತ್ತು ಸಾಕಷ್ಟು ಜನ ಪಾಂಡವರು ಕೂಡ ಶತಪ್ರಯತ್ನಗಳನ್ನ ಮಾಡ್ತಾ ಇರೋದು. ಮತ್ತು ಸ್ಲಾಗ್ ಓವರ್ಸ್ ಅಂತಾರಲ್ಲ, ಸಾರಿ ಕ್ರಿಕೆಟ್ ಬಗ್ಗೆ ಮಾತಾಡಿದ್ರೆ ಕೆಲವರು ಬೇಜಾರಾಗುತ್ತೆ. ಬಟ್ ಕೊನೆಗೆ ತೀವ್ರ ಆಗ್ತಾ ಇದೆ ಯುದ್ಧ. ಮತ್ತು ಮಹಾರಥಿಗಳು ಸಿಗದೇ ಇದ್ದರೆ ಸೈನಿಕರನ್ನೇ ಕೊಲ್ಲುವಂಥ ಪರಿಪಾಠ ಅದು ಇನ್ನೂ ಜಾಸ್ತಿಯಾಗಿ ನಡೀತಾ ಇದೆ. ಸೊ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳು ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ, ಪ್ರಶ್ನೆಗಳಿಗೂ ಸ್ವಾಗತ. ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾರೆ ಗೌರಿ ಶೇಖ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.